ಹಲೋ ನಮಸ್ಕಾರ, ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಭಾಳ ಆರಾಮದೀನಿ. ಆಸ್ಟ್ರೇಲಿಯಾದ ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದಾದ ಆನ್ಸಾಕ್ ಡೇ ಬಗ್ಗೆ ನಾನು ನಿಮಗೆ ಇವತ್ತು ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ. ಈ ವರ್ಷ ಏಪ್ರಿಲ್ 25ನೇ ತಾರೀಕಿಗೆ ಸಿಡ್ನಿ ಒಳಗೆ ಆನ್ಸಾಕ್ ಡೇನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದರು ಅಂತ ನಾನು ನಿಮಗೆ ತೋರಿಸ್ತೀನಿ. ಮತ್ತು ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ, ನಮ್ಮ ಮನೆಯವರು ಆಸ್ಟ್ರೇಲಿಯಾ ಆರ್ಮಿ ಒಳಗೆ ಕೆಲಸ ಮಾಡ್ತಾರೆ ಅಂತ. ಇವತ್ತು ಅವರು ಕೂಡ ಈ ಪರೇಡ್ನಲ್ಲಿ ಭಾಗವಹಿಸ್ಯಾರ. ನೀವು ಈ ವ್ಲಾಗನ್ನು ಪೂರ್ತಿಯಾಗಿ ನೋಡಿದರೆ ನಿಮಗೆ ನಮ್ಮ ಮನೆಯವರು ಕಾಣಸಿಗ್ತಾರೆ ಇದರೊಳಗೆ. ಆನ್ಸಾಕ್ ಡೇ ಅಂದ್ರೇನು, ಅದನ್ನು ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ಮೊದಲು ತಿಳಿಸ್ಕೊಡ್ತೀನಿ. ಪ್ರಥಮ ವಿಶ್ವ ಮಹಾಯುದ್ಧದ ಸಮಯದೊಳಗೆ ಬ್ರಿಟಿಷರು ಭಾಳಷ್ಟು ದೇಶಗಳ ಮೇಲೆ ಆಗಲೇ ಅಧಿಕಾರವನ್ನು ಚಲಾಯಿಸ್ತಾ ಇದ್ದರು. ಆ ಸಮಯದೊಳಗೆ ಬ್ರಿಟಿಷ್ ಮತ್ತು ಆಟೋಮನ್ ಎಂಪೈರ್ ಒಳಗೆ ದೊಡ್ಡ ಯುದ್ಧ ನಡೆದು ಹೋಯ್ತು. ಅದನ್ನು ನಾವೀಗ ವಿಶ್ವದ ಪ್ರಥಮ ಮಹಾಯುದ್ಧ ಅಂತ ಕರಿತೀವಿ. ಆವಾಗ ಬ್ರಿಟಿಷ್ ಏನು ಮಾಡಿದ್ರಪ್ಪ ಅಂತಂದ್ರೆ, ಭಾರತದ ಸೈನಿಕರನ್ನು, ಬ್ರಿಟಿಷ್ ತಮ್ಮ ಸೈನಿಕರನ್ನು, ಆಸ್ಟ್ರೇಲಿಯಾ ಸೈನಿಕರನ್ನು, ನ್ಯೂಜಿಲೆಂಡ್ ಮತ್ತು ಫ್ರಾನ್ಸ್, ಬ್ರಿಟಿಷ್ ಅಂದರೆ ಬ್ರಿಟನ್, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಭಾರತ ಮತ್ತು ಫ್ರಾನ್ಸ್ ಎಲ್ಲ 5 ದೇಶಗಳನ್ನು ಒಟ್ಟಾಗಿ ಕೂಡಿಸಿ ಅಟೋಮನ್ ಸಾಮ್ರಾಜ್ಯದ ಮೇಲೆ ಯುದ್ಧಕ್ಕೆ ನಡೆದರು. ಅಂದರೆ ಈಗಿನ ಟರ್ಕಿಷ್ ದೇಶದ ಮೇಲೆ ಯುದ್ಧವನ್ನು ಸಾರಿದರು. ಆ ಯುದ್ಧ 8 ತಿಂಗಳ ಕಾಲ ನಡೀತು. 8 ತಿಂಗಳ ತನಕನೂ ಈ ಎಲ್ಲ ಸೈನಿಕರು ಅಲ್ಲೇ ಇದ್ದರು. ಅವರಿಗೆ ಸರಿಯಾಗಿ ಊಟ ಸಿಗಲಿಲ್ಲ, ನೀರು ಸಿಗಲಿಲ್ಲ, ಇರಲಿಕ್ಕೆ ಸರಿಯಾಗಿ ಸ್ಥಳ ಸಿಗಲಿಲ್ಲ. ಹೀಗಾಗಿ ತುಂಬ ಸೈನಿಕರು ಅಲ್ಲೇ ತಮ್ಮ ಜೀವವನ್ನು ಕಳ್ಕೊಂಡ್ಬಿಟ್ರು. ಈ ಆನ್ಸಾಕ್ ಡೇ ಮಾರ್ಚ್ ಒಳಗೆ ಇಷ್ಟೆಲ್ಲ ಸೈನಿಕರು ಬಂದಾರಲ್ಲ, ಅದರೊಳಗೆ ಯಾರ್ಯಾರು ಎಡಗಡೆಗೆ ಮೆಡಲ್ ಹಾಕ್ಕೊಂಡಿದ್ದಾರಲ್ಲ, ಅವರು ಯುದ್ಧದೊಳಗೆ ಯಾವುದೇ ಯುದ್ಧದೊಳಗೆ ಭಾಗವಹಿಸ್ಯಾರಂತ ಅರ್ಥ. ಯಾರ್ಯಾರು ಬಲಗಡೆಗೆ ಮೆಡಲನ್ನೆಲ್ಲ ಹಾಕ್ಕೊಂಡಿದ್ದಾರಲ್ಲ, ಅಂದರೆ ಈ ಸದ್ಯ ನೋಡ್ತಿರಲ್ಲ, ಇವರೆಲ್ಲ ಎಡಗಡೆಗೆ ಹಾಕ್ಕೊಂಡಿದ್ದಾರೆ. ಅಂದರೆ ಇವರು ಸ್ವಂತ ಯುದ್ಧದೊಳಗೆ ಭಾಗವಹಿಸ್ಯಾರಂತ ಅರ್ಥ. ಯಾರ್ಯಾರು ಬಲಗಡೆ ಹಾಕ್ಕೊಂಡಿರ್ತಾರಲ್ಲ, ಅವರ ಫ್ಯಾಮಿಲಿ ಒಳಗೆ ಯಾರು ಒಬ್ಬರು ಯುದ್ಧದೊಳಗೆ ಭಾಗವಹಿಸಿದಾರಂತ ಅರ್ಥ. ಯಾವುದೇ ಯುದ್ಧ. ಈಗೇನು ಟ್ಯಾಕ್ಸಿ ಏನು ಬರ್ತಾ ಇದ್ದಾವಲ್ಲ, ಕಾರು, ವೀಲ್ ಚೇರ್ ಅಸೆಸಬಲ್ ಟ್ಯಾಕ್ಸಿ ಇವೆಲ್ಲ ಬರ್ತಾ ಇದ್ದಾವಲ್ಲ, ಏನಂದರೆ ಇವರು ಸೋಲ್ಜರ್ಸ್, ಎಕ್ಸ್ ಸೋಲ್ಜರ್ಸ್ ಇರ್ತಾರೆ, ಇಲ್ಲ ಪ್ರೆಸೆಂಟ್ ಸೋಲ್ಜರ್ಸ್ ಇರ್ತಾರೆ. ಇವರಿಗೆ ನಡಿಲಿಕ್ಕಾಗ್ತಾ ಇಲ್ಲ, ವಯಸ್ಸಾಗಿರುತ್ತೆ, ಇಲ್ಲ ಯಾವುದರ ಕೇರ್ ಸರ್ವಿಸ್ನಲ್ಲಿ ಇರ್ತಾರೆ. ಹೀಗಾಗಿ ಅವ್ರಿಗೆ ನಡಿಲಿಕ್ಕಾಗಲಾರ್ದಕ್ಕೆ ಅವರು ಟ್ಯಾಕ್ಸಿ ಒಳಗೆ ಅವ್ರನ್ನ ಇಲ್ಲೇ ಮಾರ್ಚ್ ಫಾಸ್ಟಿಗೆ ಕರ್ಕೊಂಡ್ಬಂದಿದ್ದಾರೆ. ಯುದ್ಧದೊಳಗೆ ಯಾವಾಗ ಸೋಲಾಗಕ್ಕೆ ಶುರು ಆಗ್ತಲ್ಲ, ಆವಾಗ ಜನವರಿ 1914 ಎಲ್ಲ ಮಿತ್ರ ರಾಷ್ಟ್ರಗಳನ್ನು, ಅಂದರೆ ಈಗ ಯಾವ್ಯಾವ ದೇಶಗಳಿಂದ ಜನರು ಅಂದರೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡು, ಫ್ರಾನ್ಸು, ಇಂಡಿಯಾ ಮತ್ತು ಬ್ರಿಟನ್ ದೇಶದ ಸೈನಿಕರನ್ನೆಲ್ಲ ಕರ್ಕೊಂಡು ಹೋಗಿದ್ರಲ್ಲ, ಅವರನ್ನೆಲ್ಲ ಹಿಂದೆ ಕರ್ಕೊಂಡು ಬಂದುಬಿಟ್ರು. ಪ್ರಥಮ ವಿಶ್ವ ಮಹಾಯುದ್ಧದೊಳಗೆ ಪ್ರಾಣವನ್ನು ಕಳೆದುಕೊಂಡ ಎಲ್ಲ ಸೈನಿಕರಿಗೆ ಇವತ್ತಿನ ದಿನ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡಲ್ಲಿ ಶ್ರದ್ಧಾಂಜಲಿಯನ್ನು ಸೂಚಿಸಲಿಕ್ಕೆ ಆನ್ಸಾಕ್ ಡೇಯನ್ನು ಆಚರಣೆ ಮಾಡ್ತಾರೆ. ಯಾವುದೇ ದೇಶದ ಸೈನಿಕರಾಗಿರಲಿ, ಪ್ರತಿಯೊಬ್ಬರ ಸೈನಿಕರ ತ್ಯಾಗ ಬಹಳ ಮಹತ್ವವಾಗಿರುತ್ತೆ ಮತ್ತು ಪವಿತ್ರವಾಗಿರುತ್ತೆ. ಪ್ರತಿಯೊಬ್ಬ ಸೈನಿಕ ತನ್ನ ಸ್ವಂತ ಆಸೆಗಳನ್ನು, ಕುಟುಂಬದ ಸಂತೋಷವನ್ನೆಲ್ಲ ಬದಿಗೊತ್ತಿ ದೇಶದ ರಕ್ಷಣೆಗೋಸ್ಕರ ಜೀವವನ್ನೇ ಸಮರ್ಪಣೆ ಮಾಡಿರ್ತಾನೆ. ಅವರ ಈ ತ್ಯಾಗವನ್ನು ಪರಮ ತ್ಯಾಗ ಅಂತ ಕರಿತೀವಿ. ಈ ಸೈನಿಕರ
ದೇಶಭಕ್ತಿ, ರಾಷ್ಟ್ರಭಕ್ತಿ ಇಂದು ಎಲ್ಲರಿಗೂ ಸ್ಫೂರ್ತಿಯನ್ನು ಕೊಡುತ್ತೆ. ಲೆಸ್ಟ್ ವಿ ಫಾರ್ಗೆಟ್ ಅಂದರೆ ನಾವು ಮರೆಯದಿರಲಿ, ನಾವು ಅವರ ತ್ಯಾಗವನ್ನು ಮರಿಬಾರ್ದು ಅಂತ ಒಂದು ಧ್ಯೇಯದೊಂದಿಗೆ, ಅಂಥ ಒಂದು ಉದ್ದೇಶದೊಂದಿಗೆ ಅವರ ತ್ಯಾಗವನ್ನು ಶಾಶ್ವತವಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಿಕ್ಕೆ ನಾವು ಆನ್ಸರ್ ಡೇಯನ್ನು ಆಚರಣೆ ಮಾಡ್ತೀವಿ. ಈ ಆನ್ಸರ್ ಡೇ ಮಾರ್ಚ್ ಒಳಗೆ ಯಾವ್ಯಾವ ಫ್ಲ್ಯಾಗ್ಸನ್ನೆಲ್ಲ ತೋರಿಸ್ತಿದಾರಲ್ಲ ಅವರೆಲ್ಲ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಸೈನ್ಯದ ಭಾಗಗಳು. ಇದರೊಳಗೆ ಎಷ್ಟೋ ಕೊಂದು ಜನ ವಿಶ್ವ ಮಹಾಯುದ್ಧದಲ್ಲಿ ಭಾಗವಹಿಸಿದವರೇ ಅದಾರ. ಆಮೇಲೆ ಈಗಿನ ಸೈನಿಕರು ಕೂಡ ಅದಾರ. ಈಗ ಆಸ್ಟ್ರೇಲಿಯಾದಲ್ಲಿ ಇರೋ ಸೈನಿಕರು ಕೂಡ ಈ ಮಾರ್ಚ್ ಫಾಸ್ಟ್ನಲ್ಲಿ ಭಾಗವಹಿಸಿರ್ತಾರೆ. ಈಗ ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಸೈನಿಕರು ಎಡಗಡೆಗೆ ಮೆಡಲನ್ನು ಹಾಕ್ಕೊಂಡಿದ್ದಾರೆ. ಅಂದರೆ ಅಷ್ಟೆಲ್ಲ ಸೈನಿಕರು ಯುದ್ಧದೊಳಗೆ ಭಾಗವಹಿಸ್ಯಾರಂತ ಅರ್ಥ. ಯಾವುದೇ ಯುದ್ಧದೊಳಗೆ ಭಾಗವಹಿಸಿದಾರಂತ ಅರ್ಥ. ಎಷ್ಟು ಜನ ಯುದ್ಧಕ್ಕೆ ಹೋಗಿ ಬಂದಿದ್ದಾರೆ ನೋಡಿ. ಇನ್ನು ಬಲಗಡೆ ಯಾರ್ಯಾರು ಮೆಡಲ್ ಹಾಕಿದ್ದಾರಲ್ಲ ನೋಡಿ, ಆ ಹುಡುಗ ಬಲಗಡೆ ಹಾಕಿದ್ದಾನೆ ಅಂದರೆ ಅವರ ಫ್ಯಾಮಿಲಿ ಮೆಂಬರ್ಸು ಯುದ್ಧದೊಳಗೆ ಭಾಗವಹಿಸ್ಯಾರಂತ ಅರ್ಥ. ಎಷ್ಟು ಜನ ಯುದ್ಧದಲ್ಲಿ ಭಾಗವಹಿಸಿರ್ತಾರೆ ನೋಡಿ. ಆನ್ಸರ್ ಡೇ ಪರೇಡನ್ನು ಪೂರ್ತಿ ಆಸ್ಟ್ರೇಲಿಯಾದಲ್ಲಿ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ. ಸಣ್ಣ ಸಣ್ಣ ಊರ, ಹಳ್ಳಿ, ಸಿಟಿ ಎಲ್ಲ ಕಡೆಯೂ ಸೆಲೆಬ್ರೇಟ್ ಮಾಡ್ತಾರೆ. ಸಿಡ್ನಿ ಒಳಗಿನ ಪ್ರತಿಯೊಂದು ಏರಿಯಾದೊಳಗೆ ಆನ್ಸರ್ ಡೇನ ಸೆಲೆಬ್ರೇಟ್ ಮಾಡ್ತಾರೆ. ಹಿಂಗೆ ಒಂದೊಂದು ಲಿವರ್ಪೂಲ್ ಅಂತಿರುತ್ತೆ, ಪ್ಯಾರಾಮಟ ಅಂತಿರುತ್ತೆ, ಹಿಂಗೆ ಬೇರೆ ಬೇರೆ ಏರಿಯಾಗಳಿದ್ದಾವಲ್ಲ ಅಲ್ಲೆಲ್ಲ ಆನ್ಸರ್ ಡೇನ ಪರೇಡನ್ನು ಆಯೋಜನೆ ಮಾಡ್ತಾರೆ. ನಮ್ಮ ಮನೆಯವ್ರದ್ದು ಲಾಸ್ಟ್ ಇಯರು ಇಲ್ಲೇ ಇತ್ತು, ಈ ವರ್ಷವೂ ಇಲ್ಲೇ ಐತಿ. ಹೀಗಾಗಿ ನಾನು ಪ್ರತಿ ಸಲ ನಮ್ಮ ಮನೆಯವ್ರದ್ದು ಪರೇಡ್ ನೋಡಲಿಕ್ಕೆ ನಾನು ಬರ್ತೀನಿ. ಈಗ ಇಲ್ಲೇನು ಸುತ್ತಮುತ್ತ ನಿಮಗೆ ಕಲ್ಲಿನ ಬಿಲ್ಡಿಂಗ್ ಏನು ಕಾಣಿಸ್ತಾ ಇದ್ರೆ, ಕಲ್ಲಿನ ಬಿಲ್ಡಿಂಗ್ ಎಲ್ಲ ಬ್ರಿಟಿಷರು ಆ ಕಾಲದಲ್ಲಿ ಕಟ್ಟಿರೋ ಬಿಲ್ಡಿಂಗ್ಸ್ ಅವೆಲ್ಲ. ಈ ರೋಡನ್ನು ಎಲಿಜಬೆತ್ ರಾಣಿ ಹೆಸರು ಮೇಲೆ ಈ ರೋಡ್ ಇಟ್ಟಿದ್ದಾರೆ, ಎಲಿಜಬೆತ್ ಸ್ಟ್ರೀಟ್ ಅಂತ. Yeah, good, nice one. But I wish I can have the uniform one, not this one. Is it okay? Morocco is in Malaysia. I'm doing nothing.
Oh, they're saluting the. They call it wireless in India. Yeah. Non. I think one officer is not from. What was his name? ನಮ್ಮ ಮನೆಯವರು ಆಸ್ಟ್ರೇಲಿಯನ್ ಆರ್ಮಿಯಲ್ಲಿ ಇದ್ದಾರೆ ಅನ್ನೋದಕ್ಕೆ ನನಗೆ ಭಾಳ ಹೆಮ್ಮೆ ಆಗುತ್ತೆ. ಈ ವರ್ಷ ನಾನು ನಮ್ಮ ಮನೆಯವರ ವಿಡಿಯೋನ 2 ಸಲ ಮಾಡ್ಕೊಂಡಿದ್ದೀನಿ, ಕ್ಲಿಯರ್ ಆಗಿ ಅವ್ರ ವಿಡಿಯೋ ಬರಲಿ ಅಂತ. ಅವರನ್ನು ಲಾಸ್ಟ್ ಇಯರ್ ಅವರು ಆನ್ಸಾಕ್ ಮಾರ್ಚಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು, ನಾನು ವಿಡಿಯೋನ ಹಾಕಿದ್ದೆ. ಈ ವರ್ಷನೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇವತ್ತು ಇದನ್ನೆಲ್ಲ ನೋಡಲಿಕ್ಕೆ ಒಂದು ನನಗೆ ಸೌಭಾಗ್ಯ ಅನಿಸುತ್ತೆ, ಹೆಮ್ಮೆ ಆಗುತ್ತೆ ನಮ್ಮ ಮನೆಯವ್ರ ಬಗ್ಗೆ. ಸೈನಿಕರು ಯಾವುದೇ ದೇಶದವರಾಗಿರಲಿ, ಯಾವುದೇ ಹುದ್ದೆಯಲ್ಲಿರಲಿ, ಅವರಿಗೆ ಅಷ್ಟೇ ಗೌರವ ಮತ್ತು ಥ್ಯಾಂಕ್ಫುಲ್ಲಾಗಿ ನಾವು ಇರಬೇಕಾಗುತ್ತೆ. ಈಗ ಬರ್ತಾ ಇದ್ದಾರೆ. ನಮ್ಮ ಮನೆಯವ್ರನ್ನ ಈ ಹುದ್ದೆಯಲ್ಲಿ ನೋಡಬೇಕಾದ್ರೆ, ಈ ಯೂನಿಫಾರ್ಮ್ನಲ್ಲಿ ನೋಡಬೇಕಾದ್ರೆ ಮನಸ್ಸಿಗೆ ತುಂಬಾ ಖುಷಿಯಾಗುತ್ತೆ. ಇವೆಲ್ಲ ನೋಡಿದ್ರೆಲ್ಲ ಆಸ್ಟ್ರೇಲಿಯಾದಲ್ಲಿ ಆನ್ಸಾಕ್ ಡೇನ ಈ ವರ್ಷ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಂತ. ನಿಮಗೆ ಈ ಬ್ಲಾಗ್ ಹೆಂಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಸೈನಿಕರ ಬಗ್ಗೆ ನಿಮ್ಮ ಅನುಭವಗಳು, ನಿಮ್ಮ ಅನಿಸಿಕೆಗಳು ಏನಿದಾವಂತ ಕಮೆಂಟ್ ಮಾಡಿ. ಆನ್ಸಾಕ್ ಡೇ ಸ್ಟೋರಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅದನ್ನು ಕೂಡ ನನಗೆ ತಿಳಿಸಿ. ಮುಂದಿನ ವ್ಲಾಗ್ದಲ್ಲಿ ನಾನು ಹೊಸ ವಿಷಯದೊಳಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್.